ಹಲೋ, ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ನಾನು ಮತ್ತು ನಮ್ಮಪ್ಪ ಈಗ ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಡು ಬಂದಿದ್ದೀವಿ. ಸುನೀಲ್ ಸರ್ ಅವ್ರ ಡೈರೆಕ್ಷನ್ ಒಂದು ಹೇಳ್ಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಫ್ಯಾಮಿಲಿ ಕಾಮಿಡಿ, ಆಮೇಲೆ ಲವ್ ಸ್ಟೋರಿ ಸಖತ್ತಾಗಿದೆ. ಆಮೇಲೆ ವಿನಯ್ ಅವರು ಆ್ಯಕ್ಟಿಂಗು ತುಂಬ ಹೊಗಳ್ಬೇಕು, ಯಾಕಂದರೆ ಅವರು ಸಖತ್ತಾಗಿ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರೆಕ್ಟ್ರು, ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ನಮಸ್ಕಾರ, ನಾನು ಇಂದ್ರಜಿತ್ ಲಂಕೇಶ್. ಮತ್ತು ಮೊದಲನೇದಾಗಿ ವಿನಯ್ ರಾಜ್ಕುಮಾರ್ ಅವರ ಒಂದು ಕಥೆಯ ಆಯ್ಕೆ ಮತ್ತು ವಿಭಿನ್ನವಾಗಿರುತ್ತೆ. ಒಂದೊಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ವಿಭಿನ್ನತೆ, ಅದ್ಭುತವಾದ ಒಂದು ನಟನೆ ಮಾಡಿದ್ದಾರೆ. ಮತ್ತು ಆ ಕಥೆಗೆ ಏನು ಬೇಕು ಆ ಥರ ಒಂದು ಸಟಲ್ ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಮತ್ತು ಎರಡನೇದು ನನಗೆ ಇಷ್ಟ ಆಗಿದ್ದು ಸುನಿ ಅವರ ಒಂದು ಸಂಭಾಷಣೆ. ಪ್ರತಿಯೊಂದು ಸಿನಿಮಾದಲ್ಲೂ ಸುನಿ ಅವರ ಸಂಭಾಷಣೆ ಅದ್ಭುತವಾಗಿರುತ್ತೆ, ಮತ್ತು ಇದು ಒಂದು ವಿಭಿನ್ನವಾಗಿದೆ ಇದರಲ್ಲಿ. ಮತ್ತು ಸುನಿ ಅವರ ಒಂದು ಸಂಭಾಷಣೆ ಜೊತೆ ಅವರ ಒಂದು ಕತೆ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸಂಗೀತ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಪ್ರಾಮುಖ್ಯತೆ ಪಡೆದಿದೆ. ಸಂಗೀತ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ವೀರ್ ಸಮರ್ಥ್ ತನ್ನ ಸ್ನೇಹಿತ ಗೆಳೆಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮತ್ತು ಸಾಂಗ್ಸ್ ಅಂತೂ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಈ ಮೂರು ಅಂಶಗಳು. ಮತ್ತು ಇಡೀ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಮತ್ತು ನೀವೆಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಮತ್ತು ಕೊನೆಯದಾಗಿ ಸುನೀಲ್ ಅವರ ನಟನೆ, ಸಿಂಪಲ್ ಸುನೀಲ್ ಅವರನ್ನು ಮತ್ತೆ ಯಾವಾಗ ಫುಲ್ ಫ್ಲೆಜ್ಡ್ ಆಗಿ ಒಂದು ಆ್ಯಕ್ಟರ್ ಆಗಿ ಮತ್ತೆ ಬರ್ತಾರೆ ಅನ್ನೋದೇ ನಮಗೆ $1,000,000 ಕ್ವಶನ್. ಸುನಿ ಅವರೇ, ಗ್ರೇಟ್ ವರ್ಕ್, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.